ನಾರಿ ಶಕ್ತಿ ವಂದನ್ ಈ ಮಹಿಳಾ ಮೀಸಲಾತಿ ಬಿಲ್ನಲ್ಲಿ ಸೋಲನುಭವಿಸಿರುವಂತಹ ಕೇಂದ್ರ ಸರ್ಕಾರಕ್ಕೆ ಸಂಸತ್ನಲ್ಲಿ ಮುಖಭಂಗ ಆಗಿದೆ. ಹೀಗಾಗಿ ಸದ್ಯ ಕೇಂದ್ರ ಸರ್ಕಾರದ ಮುಂದಿರುವ ಆಯ್ಕೆಗಳಾದರೂ ಏನು? ಸಂಸತ್ನಲ್ಲಿ ಬಿಲ್ ಮಂಡಿಸಿದ್ದು ಆಯಿತು, ಅದರಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ದು ಆಯಿತು, ಮುಖಭಂಗವನ್ನು ಅನುಭವಿಸಿದ್ದಾಯಿತು. ಈಗ ಮುಂದಿನ ಆಯ್ಕೆಗಳೇನು? ಕೇಂದ್ರ ಸರ್ಕಾರದ ಮುಂದೆ ಯಾವ ಆಯ್ಕೆಗಳಿವೆ ಇದನ್ನು ಕೂಡ ಗಮನಿಸಬೇಕಾದಂತಹ ವಿಷಯ. ಬಿಲ್ ಸೋಲಿನ ಬಳಿಕ ಯಾವ ರೀತಿಯ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಇಡತ್ತೆ ಅನ್ನುವ ಪ್ರಶ್ನೆ ಸದ್ಯ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. ಈ ನಡುವೆ ಇವತ್ತು ದೇಶವನ್ನು ಉದ್ದೇಶಿಸಿ, ದೇಶದ ಜನರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡೋದಕ್ಕಿದ್ದಾರೆ. ಇದಕ್ಕೂ ಮೊದಲು ಈಗಾಗಲೇ ಅವರು ಕ್ಯಾಬಿನೆಟ್ ಸಭೆಯನ್ನು ಕೂಡ ನಡೆಸಿದ್ದಾರೆ. ಅದಾದ ನಂತರ ಇವತ್ತು ರಾತ್ರಿ 8:30 ಭಾಷಣದಲ್ಲಿ ಮೋದಿ ಅವರು ಏನು ಹೇಳ್ತಾರೆ ಅನ್ನೋ ಕುತೂಹಲ ಮೂಡಿದೆ. ಮತ್ತೊಂದೆಡೆ ಇವತ್ತೇನು ಕ್ಯಾಬಿನೆಟ್ ಸಭೆಯನ್ನು ನಡೆಸಿದ್ರು, ಕೇಂದ್ರ ಕ್ಯಾಬಿನೆಟ್ ಸಭೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರು ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವತ್ತಿನ ಭಾಷಣದಲ್ಲೂ ಕೂಡ ಅವರು ವಿರೋಧ ಪಕ್ಷಗಳ ವಿರುದ್ಧ ಹರಿಹಾಯಬಹುದು ಅನ್ನುವ ಒಂದು ಅಂದಾಜಿದೆ. ಆದರೆ ಅದನ್ನೇ ಮಾಡ್ತಾರಾ ಅಥವಾ ಬೇರೆ ಇನ್ನೇನಾದರೂ ಯೋಚನೆಗಳನ್ನು ಮಾಡಿದ್ದಾರಾ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರಾ? ನಾರಿ ಶಕ್ತಿ ವಂದನ್ ಬಗ್ಗೆ ಅವರ ಅಭಿಪ್ರಾಯಗಳು ಯಾವ ರೀತಿ ಇರುತ್ತೆ ಅನ್ನೋದು ಇವತ್ತು ರಾತ್ರಿ 8:30 ಅವರ ಭಾಷಣದಲ್ಲಿ ಗೊತ್ತಾಗುತ್ತೆ. ಹಾಗಿದ್ರೆ ಸದ್ಯ ಕೇಂದ್ರದ ಮುಂದಿರುವ ಆಯ್ಕೆಗಳು ಏನು ಅಂತ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾಕಂದರೆ ಅವರ ಮುಂದೆ ಇರೋದು ಕೇವಲ ಬೆರಳೆಣಿಕೆಯ ಆಯ್ಕೆಗಳು. ಮೊದಲನೇ ಆಯ್ಕೆ, ಸದ್ಯಕ್ಕೆ ಹೊಸ ಬಿಲ್ಲನ್ನು ಕೇಂದ್ರ ಸರ್ಕಾರ ಜಾರಿಗಂತರೂ ತರೋದಕ್ಕೆ ಆಗೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಹೊಸ ಈ ಬಿಲ್ ಏನಿದೆ ಇದನ್ನು ಜಾರಿಗೆ ತರೋದಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಸದ್ಯಕ್ಕೆ. ಇನ್ನು ಎರಡನೇ ಆಯ್ಕೆಯನ್ನು ನಾವು ನೋಡೋದಾದರೆ, ಮತ್ತೊಮ್ಮೆ ಲೋಕಸಭೆ ಹಾಗೆ ರಾಜ್ಯಸಭೆಯಲ್ಲಿ ಈ ಮಸೂದೆಯನ್ನು ಮಂಡಿಸೋದಕ್ಕೆ ಕೇಂದ್ರ ಸರ್ಕಾರದ ಮುಂದೆ ಅವಕಾಶ ಇದೆ. ಹೀಗಾಗಿ ಈ ಆಯ್ಕೆಯನ್ನು ಕೇಂದ್ರ ಸರ್ಕಾರ ಕನ್ಸಿಡರ್ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಒಂದು ವೇಳೆ ಹಾಗೇನಾದರೂ ಆದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮತ್ತೊಮ್ಮೆ ಈ ಮಸೂದೆಯನ್ನು ಕೇಂದ್ರ ಸರ್ಕಾರ ಮಂಡಿಸಬಹುದು. ಆ ಸಂದರ್ಭದಲ್ಲಿ ಅದರಲ್ಲಿ ಒಂದಷ್ಟು ಬದಲಾವಣೆಗಳನ್ನು, ಒಂದಷ್ಟು ತಿದ್ದುಪಡಿಗಳನ್ನು ತರುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ವಿಪಕ್ಷಗಳನ್ನು ವಿಶ್ವಾಸಕ್ಕೆ ಪಡೆದು 2/3 ಬಹುಮತವನ್ನು ಗಿಟ್ಟಿಸುವ ಸಾಧ್ಯತೆ ಕೂಡ ಇದೆ. ಆ ಅವಕಾಶವೂ ಇಲ್ಲಿದೆ. ಆದರೆ ಇದಕ್ಕೆ ವಿಪಕ್ಷಗಳನ್ನು ವಿಶ್ವಾಸಕ್ಕೆ ಪಡೆದುಕೊಳ್ಬೇಕು, ವಿಪಕ್ಷಗಳ ಸದಸ್ಯರ ಮನವೊಲಿಕೆ ಮಾಡಬೇಕು. ತಮ್ಮ ಬಿಲ್ಲಿನ ಬಗ್ಗೆ ಈಗಾಗಲೇ 23 ಗಂಟೆಗಳ ಕಾಲ ಸಂಸತ್ನಲ್ಲಿ ಏನು ಚರ್ಚೆ ನಡೀತು ಅದರ ಬಗ್ಗೆ ಇನ್ನಷ್ಟು ಗಟ್ಟಿಯಾಗಿ ವಿಪಕ್ಷಗಳ ಸದಸ್ಯರಿಗೆ ಕೇಂದ್ರ ಸರ್ಕಾರ ಮನವರಿಕೆ ಮಾಡಿಕೊಟ್ಟು ಅವರ ಮನವೊಲಿಸಿ ಈ ಬಹುಮತವನ್ನು ಗಳಿಸುವ ಆಯ್ಕೆ ಅವರ ಮುಂದಿದೆ. ಆದರೆ ಅದು ತೀರಾ ಕಷ್ಟ ಸಾಧ್ಯ. ಇನ್ನು ನಾಲ್ಕನೇ ಆಯ್ಕೆಯನ್ನು ನಾವು ನೋಡ್ತಾ ಹೋಗೋದಾದರೆ, ಮತ್ತೊಮ್ಮೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಮಂಡಿಸೋದಕ್ಕೆ ಅವರಿಗೆ ಅವಕಾಶ ಇದೆ. ಹಾಗೆ ಐದನೇ ಆಯ್ಕೆಯನ್ನು ನಾವು ನೋಡ್ತಾ ಹೋಗೋದಾದರೆ, ಮಹಿಳಾ ಮೀಸಲು ಮತ್ತು ಡಿಲಿಮಿಟೇಷನ್ ಇವೆರಡನ್ನೂ ಕೂಡ ಪ್ರತ್ಯೇಕವಾಗಿ ಮಂಡನೆ ಮಾಡಬಹುದು. ಈಗ ಎರಡನ್ನೂ ಸೇರಿಸಿ ಏನು ಮಂಡಿಸಲಾಗಿತ್ತು ಅದನ್ನು ಪ್ರತ್ಯೇಕಿಸಿ 2 ಬೇರೆ ಬೇರೆ ಬಿಲ್ಗಳನ್ನಾಗಿ ಮಂಡಿಸುವ ಅವಕಾಶ ಕೂಡ ಕೇಂದ್ರ ಸರ್ಕಾರದ ಮುಂದೆ ಇದೆ. ಆ ಆಯ್ಕೆ ಇದೆ. ಇನ್ನು ಆರನೇ ಆಯ್ಕೆ, ಶೀಘ್ರದಲ್ಲೇ ಜಾರಿಗೆ ಮುಂದಾದಲ್ಲಿ ಒಂದು ವೇಳೆ ಕೇಂದ್ರ ಸರ್ಕಾರ ಇದಕ್ಕಾಗಿ ಹೊಸ ದಾರಿ ಏನಾದರೂ ಇದೆಯಾ, ಹೊಸ ಆಯ್ಕೆ ಏನಾದರೂ ಇದೆಯಾ ತನ್ನ ಮುಂದೆ ಅಂತೇಳಿ ಹುಡುಕಬೇಕಾಗತ್ತೆ. ಹಾಗೆ ಏಳನೇ ಆಯ್ಕೆ, ಈಗಿರುವ 543 ಸೀಟ್ನಲ್ಲೇ 1/3 ಮೀಸಲಾತಿಯನ್ನು ಕೊಡುವುದಕ್ಕೂ ಕೂಡ ಅವಕಾಶ ಇರುವಂಥದ್ದು. ಇನ್ನು ನಮ್ಮ ಪ್ರತಿನಿಧಿ ವಿದ್ಯಾ ನ್ಯೂಸ್ ರೂಮ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿದ್ಯಶ್ರೀ, ಕೇಂದ್ರ ಸರ್ಕಾರ ಅಲ್ಲಿ ಮುಖಭಂಗವನ್ನು ಅನುಭವಿಸ್ತು, ಸೋಲನ್ನು ಅನುಭವಿಸ್ತು ಮಸೂದೆಯನ್ನು ಮಂಡಿಸಿದ ನಂತರ ಇವತ್ತು ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈ ಸಂದರ್ಭದಲ್ಲಿ ಯಾವ ವಿಚಾರವನ್ನು ಮುಂದಿಡಬಹುದು? ಹಾಗೆ ಕೇಂದ್ರದ ಮುಂದೆ ಬೇರೆ ಏನಾದರೂ ಆಯ್ಕೆಗಳಿದೆಯಾ ಈ 7 ಆಯ್ಕೆಗಳಲ್ಲದೆ? ನವೀನ್, ನೀವೀಗ ವಿವರಿಸಿದಂತೆ ಏನು ಮಾಡಬಹುದು ಕೇಂದ್ರ ಸರ್ಕಾರ ಅನ್ನೋದನ್ನು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ರಾತ್ರಿ 8:30 ಸುಮಾರಿಗೆ ಮಾತನಾಡುವವರಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಒಂದು ಕ್ಲಿಯರ್ ಇತ್ತು ನವೀನ್, 2/3 ಬಹುಮತ ಬೇಕು ಈ ಮಸೂದೆ ಪಾಸ್ ಆಗಬೇಕು ಅಂದರೆ. ಅದು ನಾರಿ ಶಕ್ತಿ ಬಿಲ್ ಆಗಿರಬಹುದು ಅಥವಾ ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಆಗಿರಬಹುದು, ಅದು ಪಾಸ್ ಆಗಬೇಕು ಅಂತಂದರೆ 2/3 ಬೆಂಬಲ ಬೇಕೇ ಬೇಕು ಲೋಕಸಭೆಯಲ್ಲಿ. ಅಷ್ಟು NDA ಮೈತ್ರಿಕೂಟದ ಬಳಿ ಇಲ್ಲ ಅನ್ನೋದು ಕೂಡ ಬಹಳ ಕ್ಲಾರಿಟಿ ಇತ್ತು. 2/3 ಯಾಕೆ ಬೇಕು ಅಂದರೆ ಇದು ಸಾಮಾನ್ಯ ಬಿಲ್ ಅಲ್ಲ. ಸಾಮಾನ್ಯ ಬಿಲ್ಗಳು, ನಾರ್ಮಲ್ ಬಿಲ್ಗಳು ಇದ್ದಂತಹ ಸಂದರ್ಭದಲ್ಲಿ ಸಿಂಪಲ್ ಮೆಜಾರಿಟಿ ಇದ್ರೆ ಸಾಕಾಗತ್ತೆ ಆ ಬಿಲ್ ಪಾಸ್ ಆಗೋದಕ್ಕೆ. ಆದರೆ ಇದು ಸಂವಿಧಾನಕ್ಕೆ ಮಾಡ್ತಾ ಇರುವಂತಹ ತಿದ್ದುಪಡಿ.
ಸಾಂವಿಧಾನಿಕ ತಿದ್ದುಪಡಿಗೆ ಯಾವತ್ತೂ ಕೂಡ 3/2 ಬೆಂಬಲ ಲೋಕಸಭೆ ಹಾಗೆ ರಾಜ್ಯಸಭೆಯಲ್ಲಿ ಸಿಗಬೇಕು, ಆ ಮತಗಳು ಬೀಳಬೇಕು, ಆಗ ಮಾತ್ರ ಸಾಂವಿಧಾನಿಕ ತಿದ್ದುಪಡಿಗಳನ್ನ ಮಾಡುವುದಕ್ಕೆ ಅವಕಾಶ ಇರೋದು. ಅಷ್ಟು ಬೆಂಬಲ ಇಲ್ಲ NDA ಮೈತ್ರಿಕೂಟಕ್ಕೆ ಅನ್ನುವಂಥದ್ದು ಕ್ಲಿಯರ್ ಇತ್ತು. ಆದರೂ 3 ದಿನಗಳ ವಿಶೇಷ ಅಧಿವೇಶನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದೆ. ಈಗ 2023ರಲ್ಲೇ ನಾವು ಇದನ್ನ ಅಂಗೀಕಾರ ಮಾಡಿದ್ವಿ, ಈಗ ಮತ್ತೊಮ್ಮೆ ಅದನ್ನ ಮಂಡನೆ ಮಾಡುವಂತಹ ಕೆಲಸ ಅಗತ್ಯ ಏನಿತ್ತು ಅನ್ನುವಂಥದ್ದು ವಿಪಕ್ಷಗಳು ಮಾಡ್ತಾ ಇರುವಂತಹ ಪ್ರಶ್ನೆ. 2023ರಲ್ಲಿ ಇದೇ ನಾರಿ ಶಕ್ತಿ ಒಂದನ್ನ ಮಸೂದೆಯನ್ನ ಕೇಂದ್ರ ಸರ್ಕಾರ ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಕೂಡ ಒಮ್ಮತದಿಂದ ಈ ಬಿಲ್ನ ಪರವಾಗಿ ಮತವನ್ನ ಹಾಕಿದ್ವು. 2023ರ ಬಿಲ್ ಏನ್ ಹೇಳಿತ್ತು, ಮುಂದೆ ಬರುವಂತಹ ಜನಗಣತಿ, ಆ ಜನಗಣತಿಯನ್ನ ಆಧರಿಸಿ ನಡೆಯುವಂತಹ ಕ್ಷೇತ್ರ ಪುನರ್ವಿಂಗಡಣೆ, ಅದರ ಜೊತೆಗೆ ಮಹಿಳಾ ಮೀಸಲಾತಿಯನ್ನ ಮಾಡಬೇಕು, ಜಾರಿಗೆ ತರಬೇಕು ಅಂತ ಹೇಳಿ 2023ರಲ್ಲಿ ಇದೇ ಕೇಂದ್ರ ಸರ್ಕಾರ ಮಂಡಿಸಿದ್ದಂತಹ ಆ ನಾರಿ ಶಕ್ತಿ ವಂದನಾ ಬಿಲ್ ಹೇಳಿತ್ತು. ಅದಾದಂತಹ ನಂತರದಲ್ಲಿ ಅದು ಮಸೂದೆಯಾಗಿ ಉಳಿತು, ಅದು ಪಾಸ್ ಆಯಿತು, ಬಟ್ ಕಾಯ್ದೆಯಾಗಿ ಜಾರಿಯಾಗಿರಲಿಲ್ಲ. ಕಾಯ್ದೆಯಾಗಿ ಜಾರಿ ಯಾವಾಗ ಆಗಬೇಕಾಗಿತ್ತು, ಕಾಯ್ದೆಯಾಗಿ ಜಾರಿಯಾದಂತಹ ನಂತರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಕ್ರಮಗಳಾಗಬೇಕಾಗಿತ್ತು. ಬಟ್ ಇದರ ಮಧ್ಯೆ ಕೇಂದ್ರ ಸರ್ಕಾರ ಒಂದು ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ಕ್ರಮ ಏನು, 2023ರ ಈ ನಾರಿ ಶಕ್ತಿ ಬಿಲ್ ಏನಿದೆ, ವಂದನಾ ಬಿಲ್ ಏನಿದೆ, ಅದನ್ನ ತರಾತುರಿಯಲ್ಲಿ ರಾತ್ರೋರಾತ್ರಿ ಕಾಯ್ದೆಯಾಗಿ ಜಾರಿ ಮಾಡಿ ತಿದ್ದುಪಡಿಗೆ ಮುಂದಾಗುತ್ತೆ. ಯಾಕೆ ತಿದ್ದುಪಡಿಗೆ ಮುಂದಾಯಿತು? ಮೊದಲಿಗೆ ಕೇಂದ್ರ ಸರ್ಕಾರವೇ ಅದನ್ನ ಜಾರಿಗೆ ತಂದಿದ್ದು. ಆದ್ರೆ ಈಗ ಈ ಹೊಸ ಮಸೂದೆಯನ್ನ ಏನು ಕೇಂದ್ರ ಸರ್ಕಾರ ಮಂಡನೆ ಮಾಡಿದೆ ಅದರಲ್ಲಿ ಒಂದನ್ನ ಅವರು ಆಡ್ ಆನ್ ಮಾಡ್ತಾರೆ. ಏನು ಅಂದ್ರೆ 2029ರ ಲೋಕಸಭಾ ಚುನಾವಣೆಯಿಂದಾನೇ ಆ 33% ರಿಸರ್ವೇಶನ್ ಜಾರಿಗೆ ಬರಬೇಕು. ಅದರ ಜೊತೆಗೆ ಈ ಸೆನ್ಸಸ್ನ 2011ರ ಜನಗಣತಿಯನ್ನ ಆಧರಿಸಿ ಕ್ಷೇತ್ರ ಪುನರ್ವಿಂಗಡಣೆಯೂ ಆಗಬೇಕು ಅನ್ನೋದನ್ನ ಅವರು ಆಡ್ ಮಾಡ್ತಾರೆ. 2011ರ ಜನಗಣತಿಯನ್ನ ನಂತರದಲ್ಲಿ 2021ರಲ್ಲಿ ಆಗಬೇಕಾಗಿತ್ತು, ಕೋವಿಡ್ ಕಾರಣದಿಂದ ಆಗಿರಲಿಲ್ಲ. 2011ರ ಜನಗಣತಿಯನ್ನ ಪರಿಗಣಿಸಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡುವುದಾದ್ರೆ ಎಷ್ಟಕ್ಕೆ ಮಾಡ್ತಾರೆ ಅವರು, 543 ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಅದನ್ನ 850ಕ್ಕೆ ಏರಿಕೆ ನಾವು ಮಾಡ್ತೀವಿ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಹೇಳುತ್ತೆ. ಆದ್ರೆ ಇದಕ್ಕೆ ತೀವ್ರವಾದಂತಹ ವಿರೋಧವನ್ನ ವಿಪಕ್ಷಗಳು ವ್ಯಕ್ತಪಡಿಸುತ್ತವೆ. ಯಾಕಂದ್ರೆ 2023ರಲ್ಲಿ ನಾವು ಈ ನಾರಿ ಶಕ್ತಿಯ ಪರವಾಗಿ, ಈ ಮೀಸಲಾತಿಯ ಪರವಾಗಿ ನಾವು ಯಾಕೆ ಓಕೆ ಹೇಳಿದ್ವಿ ಅಂತಂದ್ರೆ, ನೀವು ಬಹಳ ಕ್ಲಿಯರ್ ಆಗಿ ಹೇಳಿದ್ರಿ, ಮುಂಬರುವಂತಹ ಜನಗಣತಿಯನ್ನ ಆಧರಿಸಿ ಕ್ಷೇತ್ರ ಪುನರ್ವಿಂಗಡಣೆ, ಅದರ ಜೊತೆಗೆ ಮಹಿಳಾ ಮೀಸಲಾತಿ ಅಂತ ಹೇಳಿ. ಈಗ ನೀವು ಆಲ್ರೆಡಿ ಇದನ್ನ ಚೇಂಜ್ ಮಾಡೋದಕ್ಕೆ ಹೊರಟಿದ್ದೀರಿ, ಚೇಂಜ್ ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದನ್ನ ನೀವು ಹಳೆ ಸೆನ್ಸಸ್ ಅನ್ನ ಇಟ್ಕೊಂಡು ನೀವು ಇದನ್ನ ಜಾರಿಗೆ ತರ್ತೀರಿ ಅಂದ್ರೆ ಅದನ್ನ ನಾವು ಒಪ್ಪೋದಕ್ಕೆ ಹೋಗೋದಿಲ್ಲ. ಇದು ವಿಪಕ್ಷಗಳ ವಾದವಾಗಿತ್ತು. ಇದರಲ್ಲೂ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ಒಂದು ತರಾತುರಿಯ ಕ್ರಮ ನಾನು ಆಗಲೇ ಉಲ್ಲೇಖ ಮಾಡಿದೆ. 2023ರಲ್ಲಿ ಏನು ಮಸೂದೆ ಪಾಸ್ ಆಗಿತ್ತು ಅದು ಕಾಯ್ದೆಯಾಗಿ ಜಾರಿಯಾಗಿರಲಿಲ್ಲ. ಗುರುವಾರ ಅದನ್ನ ಕಾಯ್ದೆಯಾಗಿ ಜಾರಿ ಮಾಡ್ತಾರೆ, ಅಧಿಸೂಚನೆಯನ್ನ ಹೊರಡಿಸ್ತಾರೆ. ಶುಕ್ರವಾರ ಅದೇ ಕಾಯ್ದೆಗೆ 2023ರ ನಾರಿ ಶಕ್ತಿ ವಂದನಾ ಬಿಲ್ ಏನಿದೆ ಅದನ್ನ ಕಾಯ್ದೆಯಾಗಿ ಏನು ಜಾರಿ ಮಾಡ್ತಾರೆ ಒಂದಿನದಲ್ಲಿ, ಅದಕ್ಕೆ ತಿದ್ದುಪಡಿಯನ್ನ ಮಂಡನೆ ಮಾಡ್ತಾರೆ. ಆ ತಿದ್ದುಪಡಿ ಮಸೂದೆಗೆ ಈಗ ವಿರೋಧ ವ್ಯಕ್ತವಾಗಿರೋದು. ತಿದ್ದುಪಡಿಯಲ್ಲಿ ಏನಿತ್ತು, ನಾನು ಆಗ್ಲೇ ಹೇಳಿದ ಹಾಗೆ 2029ರ ಲೋಕಸಭಾ ಚುನಾವಣೆಯಲ್ಲಿ ನಾವು ಇದನ್ನ ಜಾರಿಗೆ ತರ್ತೀವಿ, 33% ಮೀಸಲಾತಿಯನ್ನ ನಾವು ಜಾರಿಗೆ ತರ್ತೀವಿ, ಜೊತೆಗೆ ಡಿಲಿಮಿಟೇಷನ್ ಕೂಡ ಮಾಡ್ತೀವಿ, 850 ಸೀಟ್ಗೆ ಏರಿಕೆ ಮಾಡ್ತೀವಿ, ಬಟ್ ಸೆನ್ಸಸ್ ನಾವು ರೆಫರ್ ಮಾಡೋದು 2011ರದ್ದು ಅಂತ ಹೇಳಿ. ಆದ್ರೆ ಇದಕ್ಕೆ ವಿಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸ್ತಾವೆ. ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾವೆ? 15 ವರ್ಷಗಳ ಗ್ಯಾಪ್ ಇದೆ ಅನ್ನುವಂತಹ ಕಾರಣಕ್ಕೆ. 15 ವರ್ಷಗಳ ಗ್ಯಾಪ್ ಈಗಲೇ ಆಗಬೇಕು ಅಂತ ಕೇಂದ್ರ ಸರ್ಕಾರ ಯಾಕೆ ಪಟ್ಟು ಹಿಡಿತು? ಹಾಗಾದ್ರೆ ವೆಯ್ಟ್ ಮಾಡಬಹುದಾಗಿತ್ತಲ್ಲ, ಮುಂದಿನ ಲೋಕಸಭಾ ಅಥವಾ ಮುಂದಿನ ಜನಗಣತಿ ಏನು ಈಗ ನಡೀತಾ ಇದೆ ಜನಗಣತಿ, ಅದರ ನಂತರದಲ್ಲಿ ಅದನ್ನ ಆಕ್ಸೆಪ್ಟ್ ಮಾಡಬಹುದಾಗಿತ್ತಲ್ಲ. ಯಾಕೆ ಪಟ್ಟು ಹಿಡಿತು ಅಂದ್ರೆ ಅದಕ್ಕೊಂದು ಕಾರಣವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. 1971ರ ಜನಗಣತಿಯನ್ನ ಆಧರಿಸಿ ಈಗ ನಮ್ಮಲ್ಲಿ ಲೋಕಸಭೆಯಲ್ಲಿ 543 ಸೀಟ್ಗಳಿರೋದು. ಆದರೆ 1976ರಲ್ಲಿ ಈ 543 ಸೀಟ್ಗಳನ್ನ ಫ್ರೀಸ್ ಮಾಡಲಾಗುತ್ತೆ. ಜನಗಣತಿ ಏನು ಹೇಳುತ್ತೆ, ಪ್ರತಿ ಜನಗಣತಿಯ ನಂತರದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕು ಅಂತ ಹೇಳುತ್ತೆ. ಆದರೆ ಇದನ್ನೇ 1973ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಫ್ರೀಸ್ ಮಾಡ್ತಾರೆ. ಫ್ರೀಸ್ ಯಾಕೆ ಮಾಡ್ತಾರೆ ಅಂತಂದ್ರೆ, ಜನಸಂಖ್ಯೆಯ ಮೇಲೆ ನಿಯಂತ್ರಣವನ್ನ ಸಾಧಿಸಿರುವಂತಹ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ನಿಯಮವನ್ನ ತರಲಾಗುತ್ತೆ. 2001ರಲ್ಲಿ ಅದಕ್ಕೆ ಮತ್ತೆ ತಿದ್ದುಪಡಿಯನ್ನ ತರ್ತಾರೆ. 2026ರ ತನಕ ಅದನ್ನ ಆ ಫ್ರೀಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಈಗ ಆ ಫ್ರೀಸ್ ಅವಧಿ ಮುಕ್ತಾಯ ಆಗಿದೆ. ಫ್ರೀಸ್ ಅವಧಿ ಮುಕ್ತಾಯ ಆಗಿರೋದ್ರಿಂದ ಡಿಲಿಮಿಟೇಷನ್ ಮಾಡುವಂಥದ್ದು ಈ ಕ್ಷಣದ ಅನಿವಾರ್ಯ. ಹಾಗಾಗಿ ಈಗಲೇ ಡಿಲಿಮಿಟೇಷನ್ ಅನ್ನ ಮಾಡೋಣ, ಕ್ಷೇತ್ರ ಪುನರ್ವಿಂಗಡಣೆಯನ್ನ ಮಾಡೋಣ, ಅದರ ಜೊತೆಗೆ ಮಹಿಳಾ ಮೀಸಲಾತಿಯನ್ನು ಕೂಡ ನಾವು ಮಾಡೋಣ. ಅದಕ್ಕೆ ರೆಫರೆನ್ಸ್ ನಾವು 2011ರ ಜನಗಣತಿಯನ್ನ ತೆಗೆದುಕೊಳ್ಳೋಣ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದ್ರೆ ವಿಪಕ್ಷಗಳು ಇದನ್ನ ವಿರೋಧ ಮಾಡ್ತಾ ಇದ್ದಾವೆ. ಈಗ ಅದು ಎಲ್ಲೇ ತನಕ ಹೋಗ್ಬೋದು? 2034ರವರೆಗೂ ಕೂಡ ಇದನ್ನ ಜಾರಿ ಮಾಡೋದಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ.
ಯಾಕಂದ್ರೆ ಈಗ ನಡೀತಾ ಇರುವಂತಹ ಜನಗಣತಿಯನ್ನೇ ಆಧರಿಸಿ ಮಹಿಳಾ ಮೀಸಲಾತಿಯನ್ನ ನೀಡೋದಾದ್ರೆ ಈಗ ನಡೀತಾ ಇರುವಂತಹ ಜನಗಣತಿ ನಿಮಗೆ ಅಟ್ಲೀಸ್ಟ್ ಒಂದು 3-4 ವರ್ಷಗಳ ಕಾಲ ಅದು ಡೇಟಾಗಳನ್ನ ಕಲೆಕ್ಟ್ ಮಾಡಬೇಕು, ಆನಂತರ ಡೇಟಾಗಳ ಪ್ರಕಟಣೆ ಆಗಬೇಕು, ಅದಾದ ನಂತರ ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕು. ಇದೆಲ್ಲವೂ ಕೂಡ 2034 ಸಮಯವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ತನಕ ಕ್ಷೇತ್ರ ಪುನರ್ವಿಂಗಡಣೆಯೂ ಆಗಲ್ಲ, ಮಹಿಳಾ ಮೀಸಲಾತಿಯನ್ನು ಜಾರಿ ತರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಕೇಂದ್ರ ಸರ್ಕಾರ ವಿಪಕ್ಷಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ನಾವು 2029 ಚುನಾವಣೆಯಿಂದಾನೇ ಮಹಿಳಾ ಮೀಸಲಾತಿಯನ್ನ ಜಾರಿ ತರಬೇಕು ಅಂತ ನಾವು ಪಟ್ಟು ಹಿಡಿದ್ವಿ, ಆದ್ರೆ ವಿಪಕ್ಷಗಳು ವಿರೋಧ ಮಾಡ್ತಾ ಇವೆ ಅಂತ ಹೇಳಿ. ಆದ್ರೆ ವಿಪಕ್ಷಗಳು ಹೇಳ್ತಾ ಇವೆ, ನೀವು ಈಗಿನ ಹಳೆ ಸೆನ್ಸಸ್ನ ಇಟ್ಕೊಂಡು ಬದಲಾಗಿರುವಂತಹ ರಾಜಕೀಯ ಅಥವಾ ಬದಲಾಗಿರುವಂತಹ ಡೆಮೋಗ್ರಫಿ ಏನಿದೆ ಅದ್ಯಾವುದನ್ನು ನೀವು ಪರಿಗಣನೆಗೆ ತೆಗೆದುಕೊಳ್ಳದೆ ನೀವು ಹಳೆ ಸೆನ್ಸಸ್ನ ಬಳಸಿಕೊಂಡು ನಿಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಇದನ್ನ ಮಾಡಿದ್ದೀರಿ ಅಂತ ಹೇಳಿ ವಿಪಕ್ಷಗಳು ಆರೋಪ ಮಾಡ್ತಾ ಇರೋದು. ನವೀನ್, ಥ್ಯಾಂಕ್ ಯು ವಿದ್ಯಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.